ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಲ್ಲಿ ಕಳ್ಳನ ಕರಾಮತ್ತಿದು. ಗ್ರಾಹಕನ ಸೋಗಿನಲ್ಲಿ ಬಂದು ಡೈಮಂಡ್ ಉಂಗುರವನ್ನೇ ಕದ್ಕೊಂಡು ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಬರೋಬ್ಬರಿ 75 ಲಕ್ಷ ಮೌಲ್ಯದ ಡೈಮಂಡ್ ಉಂಗುರ ಕಳ್ಳತನ ಆಗಿರುವಂತದ್ದು. ಡೂಪ್ಲಿಕೇಟ್ ರಿಂಗ್ ಇಟ್ಟು ಒರಿಜಿನಲ್ ವಜ್ರದುಂಗುರ ಕದ್ದು ಕಳ್ಳ ಅಲ್ಲಿಂದ ಪರಾರಿಯಾಗಿದ್ದಾನೆ. ಬೆಂಗಳೂರಿನ ಎಂಜಿ ರಸ್ತೆಯ ಜೋಯ್ ಅಲುಕಾಸ್ ಮಳಿಗೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಡೈಮಂಡ್ ರಿಂಗ್ ಅನ್ನ ಕದಿಯುತ್ತಿರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 75 ಲಕ್ಷ ಮೌಲ್ಯದ ಡೈಮಂಡ್ ಉಂಗುರ ಕಳ್ಳತನ ಆಗಿರುವಂಥದ್ದು. ಕಳ್ಳ ಗ್ರಾಹಕರ ಸೋಗಿನಲ್ಲಿ ಬಂದು ಡೂಪ್ಲಿಕೇಟ್ ರಿಂಗ್ ಅನ್ನ ಇಟ್ಬಿಟ್ಟು ಅಲ್ಲಿರುವಂತಹ ವಜ್ರದ ಉಂಗುರವನ್ನ ಕದ್ದು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇದೇ ತಿಂಗಳ 18ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಟಿವಿ ಸ್ಕ್ರೀನ್ ಮೇಲೆ. ಯಾವ ರೀತಿಯಾಗಿ ಗ್ರಾಹಕರ ಸೋಗಿನಲ್ಲಿ ಬಂದು ಡೈಮಂಡ್ ಉಂಗುರವನ್ನ ಎಸ್ಕೇಪ್ ಮಾಡಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ ಅಂತ ಆ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ನೋಡಿ. ಡೂಪ್ಲಿಕೇಟ್ ರಿಂಗ್ ಅನ್ನ ಅಲ್ಲೇ ಇಟ್ಬಿಟ್ಟು ವಜ್ರದ ಉಂಗುರವನ್ನ, ಅದು ಕೂಡ 75 ಲಕ್ಷ ಮೌಲ್ಯದ ಡೈಮಂಡ್ ಉಂಗುರವನ್ನ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾನೆ. ಇದೇ ತಿಂಗಳ 18ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ನಗರದ ಹಲವೆಡೆ ಆಭರಣ ಅಂಗಡಿಗಳಲ್ಲಿ ಕಳ್ಳತನ ಮಾಡಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಡೈಮಂಡ್ ಕಳ್ಳನಿಗಾಗಿ ಹುಡುಕಾಟವನ್ನ ಈಗ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈತನ ಬಗ್ಗೆ ಏನಾದರೂ ಕುರು ಸಿಗ್ತಾ? ಹಾಗಾದ್ರೆ ಪೊಲೀಸರು ಯಾವ ರೀತಿಯಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ? ಖಂಡಿತವಾಗ್ಲೂ ನಿಕೇಶ್, ಈಗಾಗಲೇ ಆ ಒಬ್ಬ ಏನು ಡೈಮಂಡ್ ಉಂಗುರ ಕಳ್ಳನಿಗಾಗಿ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಈಗಾಗಲೇ ಬಲೆ ಬೀಸಿರುವಂಥದ್ದು. ಅಂದರೆ ಇದೇ ತಿಂಗಳ 18ನೇ ತಾರೀಕಂದು ಈತ ಏನು ಆ ಒಂದು ಶೋರೂಮ್ಗೆ ಎಂಟ್ರಿ ಕೊಡ್ತಾನೆ. ಆ ನಂತರ ಈತ ಮೊದಲೇ ಒಂದು ಉಂಗುರವನ್ನು ಮಾಡಿಸ್ಕೊಂಡು ಹೋಗಿರ್ತಾನೆ. ಯಾವುದೇ ಅಂದರೆ ಒಂದೇ ಸಲ ಎತ್ಕೊಂಬಂದ್ರೆ ಅಲ್ಲೂ ಕೂಡ ಗೊತ್ತಾಗುತ್ತೆ, ಡಿಟೆಕ್ಟರ್ ಇರುತ್ತೆ. ಅದರಿಂದ ಹೊರಗೆ ಹೋಗ್ಬೇಕಾದ್ರೆ ನಾನು ಸಿಗಾಕೊಳ್ತೀನಿ ಅನ್ನೋದು ಅವನಿಗೆ ಬಹುತೇಕ ಪಕ್ಕ ಆಗಿರುತ್ತೆ. ಸೊ ಹೀಗಾಗಿ ಪ್ಲಾನ್ಡ್ ಕ್ರಿಮಿನಲ್ ರೀತಿಯಲ್ಲಿ ಈತ ವರ್ಕ್ ಮಾಡಿರುವಂಥದ್ದು. ಮೊದಲಿಗೆ ಹೋದಂಥ ಸಂದರ್ಭದಲ್ಲಿ ಉಂಗುರವನ್ನು ಕೇಳ್ತಾನೆ. ಅವ್ರು ಯಾವಾಗ ಆ ಕಡೆ ಹೋಗ್ತಾರೋ, ಅಂದರೆ ಬೇರೆ ಕಡೆ ಇರುವಂಥ ಉಂಗುರವನ್ನು ತೋರಿಸಿ ಅಂತಾನೆ. ಹಾಗಾಗಿ ಆ ಸೇಲ್ಸ್ ಪರ್ಸನ್ ಇದ್ದಾನೆ, ಆತ ಆ ಕಡೆ ತನ್ನ ಎಡಭಾಗಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಈತ ತಂದಿದ್ದಂತಹ ಒಂದು ರಿಂಗ್ ಏನಿದೆ ಅದನ್ನ ಒಳಗಡೆ ಇಡ್ತಾನೆ. ಮತ್ತೆ ಏನು ನಿಜವಾದ 75 ಲಕ್ಷ ಬೆಲೆ ಬಾಳುವ ಒಂದೇ ಒಂದು ಡೈಮಂಡ್ ರಿಂಗ್ ಅನ್ನ ಆತ ತಗೊಂಡು ಈಗಾಗಲೇ ಪರಾರಿಯಾಗಿರುವಂಥದ್ದು. ಸೊ ಹೀಗಾಗಿ ಅದು ಸೇಮ್ ಟು ಸೇಮ್ ಇರೋದಕ್ಕೆ ಕಾರಣ ಈತ ಹಿಂದೆ ಏನಾದರೂ ಬಂದು ಇದೇ ರೀತಿಯಾಗಿ ನೋಡ್ಕೊಂಡು ಪ್ಲಾನ್ ಮಾಡಿ ಹೋಗಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಕಡೆಗಳಲ್ಲಿ ಈತನ ಏನಾದ್ರು ಒಂದು ಕುರುಹುಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಈತನ ಹಿಂದೆ ಕೇಸ್ ಏನಾದ್ರು ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಸದ್ಯ CCTVಯಲ್ಲಿ ಕೂಡ ಕ್ಲಿಯರ್ ಪಿಕ್ಚರ್ ಕೂಡ ಗೊತ್ತಾಗಿರುವಂಥದ್ದು ಈತನ ಬಗ್ಗೆ. ಸೊ ಹೀಗಾಗಿ ಆ ಒಂದು ಫುಟೇಜನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.